ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಶಿಡ್ಲಘಟ್ಟ. ಈ ಸಂಸ್ಥೆಯು ಕರ್ನಾಟಕ ಸರ್ಕಾರದ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಅಡಿ ತಾಲೂಕಿನ ತಿಪ್ಪೇನಹಳ್ಳಿ ಹತ್ತಿರ ಒಂದು ಸುಸಜ್ಜಿತ ಕಟ್ಟಡದಲ್ಲಿ ನಡೆಯುತ್ತಿರುತ್ತದೆ. ಇದಕ್ಕೆ ಪ್ರವೇಶಗೊಳ್ಳಲು ಎಸ್ಎಸ್ಎಲ್ಸಿ ಮೂಲ ವಿದ್ಯಾರ್ಹತೆ ಆಗಿರುತ್ತದೆ. ಪ್ರವೇಶದ ಅರ್ಜಿಗಳು ದಿನಾಂಕ 29/7/2021 ರಿಂದ 27/8/2021 ಸಹ ನಮ್ಮ ಇಲಾಖೆಯ ವೆಬ್ಸೈಟ್ನಲ್ಲಿ ಸಿಗುತ್ತದೆ. ಇದಕ್ಕೆ ಪ್ರವೇಶ ಶುಲ್ಕ 1200 ರುಗಳು ಮಾತ್ರ ಇರುತ್ತದೆ. ಇದಕ್ಕೆ ಪ್ರವೇಶಗೊಳ್ಳಲು ಏನು ನಮ್ಮ ಸಂಸ್ಥೆಯ ಸವಲತ್ತುಗಳು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಆದ್ಮೇಲೆ 2007-8ನೇ ಸಾಲಿನಲ್ಲಿ ರೇಷ್ಮೆ ನಗರ ಶಿಡ್ಲಘಟ್ಟದಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪ್ರಾರಂಭಗೊಂಡಿದ್ದು, ಪ್ರಸ್ತುತ ತಾಲೂಕಿನ ಸಂಸ್ಥೆ ಕೈವಾರ ಶಿಡ್ಲಘಟ್ಟ ಮಾರ್ಗದ ತಿಪ್ಪೇನಹಳ್ಳಿಯ 5 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ಬೃಹತ್ ಆಕಾರದ ಕಟ್ಟಡ, ವಿಶಾಲವಾದ ಆಟದ ಮೈದಾನ ಹೊಂದಿದ್ದು, ಕರ್ನಾಟಕ ಸರ್ಕಾರದ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಗೆ ಒಳಪಟ್ಟು ಎನ್ಸಿವಿಟಿ ನವದೆಹಲಿಯವರ ಮಾನ್ಯತೆಯನ್ನು ಪಡೆದಿರುತ್ತದೆ ಹಾಗೂ ಪ್ರತಿ ವರ್ಷ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು, ವಿವಿಧ ಕಂಪನಿಗಳು ಇಲ್ಲಿನ ತರಬೇತಿದಾರರನ್ನು ಆಯ್ಕೆ ಮಾಡಿಕೊಂಡಿರುತ್ತದೆ. ಸಂಸ್ಥೆಯ ತರಬೇತಿದಾರರು ಸುಮಾರು 85% ಉತ್ತೀರ್ಣಗೊಂಡಿರುತ್ತಾರೆ. ಆಧುನಿಕ ಯಂತ್ರೋಪಕರಣಗಳನ್ನು ಹೊಂದಿರುವ ನಮ್ಮ ಸಂಸ್ಥೆಯು ವರ್ಕ್ಶಾಪ್ಗಳಲ್ಲಿ ಅಂದರೆ ಕಾರ್ಯಾಗಾರ ಅಂತ ಹೇಳ್ತೇವೆ, ವರ್ಕ್ಶಾಪ್ಗಳಲ್ಲಿ ಪ್ರಾಯೋಗಿಕ ತರಬೇತಿ ಹಾಗೂ ಕಂಪ್ಯೂಟರ್ನಲ್ಲಿ ತರಬೇತಿ ಪಡೆದು ಅತಿ ಕಡಿಮೆ ಬೋಧನಾ ಶುಲ್ಕ 1200 ಮಾತ್ರ ಶುಲ್ಕದಲ್ಲಿ ಹೆಚ್ಚಿನ ಕೌಶಲ್ಯವನ್ನು ಪಡೆದು ಹೆಚ್ಚು ಉದ್ಯೋಗಾವಕಾಶಗಳನ್ನು ಹೊಂದಲು ಈ ಒಂದು ಸಂಸ್ಥೆ ಸುವರ್ಣಾವಕಾಶವಾಗಿರುತ್ತದೆ. ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ 08158295300 ಈ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿರುತ್ತದೆ. ಆದ್ಮೇಲೆ ನೋಡಿ, ನಮ್ಮ ಸಂಸ್ಥೆಯಲ್ಲಿ ತರಬೇತಿದಾರರಾಗಿ ಸೇರಿದ್ರೆ ತರಬೇತಿದಾರರ ಪೂರ್ತಿ ಜವಾಬ್ದಾರಿ ಜೊತೆಗೆ ಪೋಷಕರ ಸಭೆ ಏರ್ಪಡಿಸಿ ತರಬೇತಿದಾರರ ಮಾಹಿತಿಗಳನ್ನು ಪೋಷಕರಿಗೆ ತಿಳಿಸಿ ಅವರ ಸಹಾಯದಿಂದ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಾಯ ಮಾಡಲಾಗುತ್ತದೆ. ಈ ಒಂದು ಸಂಸ್ಥೆಗೆ ಪ್ರವೇಶಗೊಳ್ಳಲು ಏನೇನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಡಿ. 2021-22ನೇ ಸಾಲಿನ ಗೌರ್ಮೆಂಟ್ ಐಟಿಐ ಪ್ರವೇಶ ಪ್ರಕ್ರಿಯೆ ಕುರಿತು ಇದರಲ್ಲಿ ಮಾಹಿತಿ ಇದೆ. 21-22ನೇ ಸಾಲಿನ ಪ್ರವೇಶತೆಗಾಗಿ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿದೆ. ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳ ಮುಖಾಂತರ ಅಥವಾ ಸರ್ಕಾರಿ ಐಟಿಐನಲ್ಲಿ ಈ ವೆಬ್ಸೈಟ್ ವಿಳಾಸ www.emptrg.car.nic.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಹಾಕಲು ಪ್ರಾರಂಭವಾಗುವ ದಿನಾಂಕ 29/7/2021 ರಿಂದ 27/8 ಇರುತ್ತದೆ. ಅಗತ್ಯವಾದ ಬೇಕಾದ ದಾಖಲೆಗಳು 1 ಆಧಾರ್ ಕಾರ್ಡು, 2 SSLC ಮಾರ್ಕ್ಸ್ ಕಾರ್ಡು, 3 ಮೊಬೈಲ್ ನಂಬರ್ ಅದು ಪರ್ಮನೆಂಟ್ ಇರಬೇಕು, 4 ವಿದ್ಯಾರ್ಥಿಯ ವೈಯಕ್ತಿಕ ಇಮೇಲ್ ವಿಳಾಸ ಇಮೇಲ್ ID ಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ದಟ್ ಮೀನ್ಸ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, 6th ಒನ್ ಗ್ರಾಮೀಣ ಪ್ರಮಾಣ ಪತ್ರ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಭಾಗದಲ್ಲಿ ಓದಿರುವವರು
ಗ್ರಾಮೀಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಅದು BEO ಸಹಿ ಹಾಗೂ ಸೀಲ್ನೊಂದಿಗೆ ಇರಬೇಕು. ರೂರಲ್ ಸರ್ಟಿಫಿಕೇಟ್ ಅಂತ ಹೇಳ್ತೇವೆ. ಸೇಮ್ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ 1ರಿಂದ 10ನೇ ತರಗತಿವರೆಗೂ ಅದು ಕೂಡ BEO ಸಹಿ ಮತ್ತು ಸೀಲ್ನೊಂದಿಗೆ ಇರಬೇಕು. ಇದಿದ್ರೆ ನಿಮಗೆ ರಿಸರ್ವೇಶನ್ ಸಿಗ್ತದೆ 10%. 8ನೇದು ವ್ಯಾಸಂಗ ಪ್ರಮಾಣ ಪತ್ರ. ನೀವು ಮೇಲೆ ಇದು ಕೊಟ್ಟಿಲ್ಲ ಅಂತಂದ್ರೆ ಮಿನಿಮಮ್ 5 ಇಯರ್ಸ್ದು ವ್ಯಾಸಂಗ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮೇಲೆ ಇದು 6 ಮತ್ತೆ 7 ಇಲ್ಲ ಅಂದಾಗ ಮಾತ್ರ ಇದು ಬೇಕಾಗುತ್ತೆ. ಇದಕ್ಕೂ ಸಹ BEO ಸಹಿ ಮತ್ತು ಸೀಲ್ ಬೇಕಾಗುತ್ತೆ. 9ನೇದು ನೀವು ಹೈದರಾಬಾದ್ ಕರ್ನಾಟಕ ಇದ್ರಿ ಅಂದ್ರೆ HK ಬೇಕಾಗುತ್ತೆ, ಇಲ್ಲ ಅಂದ್ರೆ ನೆಸೆಸಿಟಿ ಇಲ್ಲ. ಮತ್ತೆ ಫೋಟೋ 2 ಫೋಟೋ ಇರಬೇಕು. ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಪಡಿತರ ಚೀಟಿ ಕೂಡ ಇರಬೇಕಾಗತ್ತೆ. ವಿಶೇಷ ಸೂಚನೆ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿಯನ್ನು ಬದಲಾಯಿಸಬಾರದು. ಕಾರಣ ತರಬೇತಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಗಳನ್ನು ನಿಮ್ಮ ಮೊಬೈಲ್ ನಂಬರ್ಗೆ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ, ಈ ಸಂಸ್ಥೆ ಶಿಡ್ಲಘಟ್ಟದಿಂದ 5 ಕಿಲೋಮೀಟರ್ ದೂರದಲ್ಲಿದ್ದು ಈ ಸಂಸ್ಥೆಗೆ ಹಾಜರಾಗಲು KSRTC ಇಂದ ವಿಶೇಷ ಬಸ್ ಸೌಲಭ್ಯವಿರುತ್ತದೆ. ಅದು ನಮ್ಮ ಸಂಸ್ಥೆಯ ಟೈಮಿಂಗ್ಸ್ ಏನಿರುತ್ತೋ ಆ ಟೈಮಿಂಗ್ಸ್ಗೆ ಬೆಳಗ್ಗೆ ತರಬೇತಿದಾರನ ಬಸ್ ಸ್ಟ್ಯಾಂಡಿಂದ ಕರ್ಕೊಂಬಂದು ಮತ್ತೆ ಸಾಯಂಕಾಲ ಬಸ್ ಸ್ಟ್ಯಾಂಡ್ಗೆ ಬಿಡೋ ಅಂತ ಜವಾಬ್ದಾರಿನ ಮಾಡ್ತಾ ಇರ್ತದೆ ಬಸ್ ಅನುಕೂಲ. ಮತ್ತೆ ಇಲ್ಲಿ ತರಬೇತಿನ ಪಡೆದ್ರೆ ಎಲ್ಲ ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ 2 ವರ್ಷಗಳ ITI ಉತ್ತೀರ್ಣರಾದ ಅರ್ಹ ಅಭ್ಯರ್ಥಿಗಳಿಗೆ ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ ಮುಖಾಂತರ 2ನೇ ವರ್ಷ 3ನೇ ಸೆಮಿಸ್ಟರ್ ಡಿಪ್ಲೊಮೊ ಕೋರ್ಸ್ಗೆ ನೇರ ಪ್ರವೇಶಕ್ಕೆ ಅವಕಾಶ ಇರುತ್ತದೆ. ಅಂದ್ರೆ 2 ವರ್ಷಗಳ ನೀವು ITIನ ಕಂಪ್ಲೀಟ್ ಮಾಡಿದ್ರೆ ಅಂತವರು ಲ್ಯಾಟ್ರಲ್ ಎಂಟ್ರಿ ಕೊಡ್ತಾರೆ. ಡೈರೆಕ್ಟ್ ಆಗಿ ನೀವು ಫಸ್ಟ್ ಇಯರ್ ಡಿಪ್ಲೊಮಾಗೆ ಹೋಗೋ ಅಂತ ನೆಸೆಸಿಟಿ ಇರಲ್ಲ. ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಡಿಪ್ಲೊಮೊ ಅಥವಾ 3ನೇ ಸೆಮಿಸ್ಟರ್ಗೆ ಹೋಗ್ಬಹುದು. ನೋಡಿ, ಇಲ್ಲಿ ITIನ ಮಾಡಿದಂಥವರು ನಾವು ಕೂಡ ಒಂದು ಪ್ಲೇಸ್ಮೆಂಟ್ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದು ನಾವು ಕೂಡ ಕೆಲವೊಂದು ಕಂಪನಿಗಳ ಜೊತೆಗೆ ನಾವು ಟೈಅಪ್ ಮಾಡಿದ್ದೇವೆ. ಈಗಾಗಲೇ ಟಾಟಾ ಕಂಪನಿ ಅವರು ಒಂದು 20 ಕಂಪನಿಗಳ ಜೊತೆಗೆ ಟೈಅಪ್ ಮಾಡಿ ಇಲ್ಲಿ ತರಬೇತಿ ಪಡೆದೇ ಇರೋಂಥ ಎಲ್ಲ ತರಬೇತಿದಾರರನ್ನು ಕೂಡ ಸ್ವಯಂ ಉದ್ಯೋಗಿಗಳಾಗಿ ಅಥವಾ ಅವರ ಒಂದು ವರ್ಕನ್ನ ಅವರಿಗೆ ಒಂದು ಪ್ಲೇಸ್ಮೆಂಟ್ ಅನ್ನ ಕೊಡೋ ಜವಾಬ್ದಾರಿನ ತಗೊಂಡಿರ್ತಾರೆ. ನಾವು ಕೂಡ ಆ ನಿಟ್ಟಿನಲ್ಲಿ ಕೆಲವೊಂದು ಕಂಪನಿಗಳ ಜೊತೆಗೆ ನಾವು MOUನ ಮಾಡ್ಕೊಂಡಿದ್ದು ನಮ್ಮ ತರಬೇತಿದಾರರು HAL, ಭಾರತ್ ಎಲೆಕ್ಟ್ರಾನಿಕ್ಸ್, BHEL, ಬೆಸ್ಕಾಂ, BEML, KSRTC, ಟೊಯೋಟೋ, ಟಾಟಾ ಇವುಗಳಲ್ಲೆಲ್ಲ ಅಪ್ರೆಂಟಿಸ್ಶಿಪ್ ತರಬೇತಿ ಆಗಿರ್ಬೋದು ಅಥವಾ ಕೆಲಸಗಳು ಕೂಡ ಪಡಿತಾ ಇರ್ತಾರೆ. ಈಗಾಗಲೇ ನಮ್ಮ ಸಂಸ್ಥೆ ಪಕ್ಕದಲ್ಲೇ ಮಸ್ತೇನಹಳ್ಳಿ ಅಲ್ಲಿ ಕೂಡ ಒಂದು ಕಾರ್ಖಾನೆಗಳ ಪ್ರಾಂಗಣ ನಿರ್ಮಾಣವಾಗ್ತಾ ಇದೆ. ಅಲ್ಲಿ ಕೂಡ ಕಂಪ್ನಿಗಳು 2022ಕ್ಕೆ ಬರಲಿದ್ದು ನಿಮಗೂ ಸಹ ಇಲ್ಲಿ ಜಾಯಿನ್ ಆದ್ರೆ ಇನ್ನ ಹೆಚ್ಚಿನ ಒಂದು ಉದ್ಯೋಗಾವಕಾಶಗಳು ಮನೆ ಅಂಗಳದಲ್ಲೇ ಸಿಗಬಹುದು. ನಮ್ಮಲ್ಲಿ ಪ್ರವೇಶ ಪಡೆದ ಅರ್ಹ SC ST ತರಬೇತಿದಾರರಿಗೆ ಸರ್ಕಾರ ಸಮವಸ್ತ್ರ, ಶೂ, ನೋಟ್ಬುಕ್, ಟೂಲ್ ಕಿಟ್, ಲ್ಯಾಪ್ಟಾಪ್ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ಸರ್ಕಾರದಿಂದ ಉಚಿತವಾಗಿ ನೀಡಲಾಗುವುದು. ಅರ್ಹ SC ST ತರಬೇತಿದಾರರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ತರಬೇತಿದಾರರಿಗೆ ಅದರ ಒಂದು ಚಿತ್ರಗಳು. ಈ ವರ್ಷದಿಂದ ನಮ್ಮ ಸಂಸ್ಥೆ ಸಹ ಸರ್ಕಾರ ಹಾಗೂ ಟಾಟಾ ಟೆಕ್ನಾಲಜೀಸ್ ಅವರ ಸಹಭಾಗಿತ್ವದಲ್ಲಿ ಅಪ್ಗ್ರೇಡ್ ಹೊಂದುತ್ತಿರುವ 150 ITIಗಳಲ್ಲಿ ಒಂದಾಗಿದ್ದು ಮಾಡರ್ನ್ ಟೆಕ್ನಾಲಜಿ ಮುಖಾಂತರ ರೋಬೋಟ್ಸ್ ಅಂಡ್ CNC ಬಗ್ಗೆ ಶಾರ್ಟ್ ಟರ್ಮ್ ಕೋರ್ಸ್ಗಳಲ್ಲಿ ಸಹ ತರಬೇತಿ ನೀಡಲಾಗುವುದು. ನೋಡಿ, ಅದರ ಒಂದು ಕಾರ್ಯಾಗಾರ ಮತ್ತು ಟೆಕ್ ಲ್ಯಾಬ್ ಸಹ ನಿರ್ಮಾಣಗೊಳ್ತಾ ಇರ್ತದೆ. ನೋಡಿ, ಮುಂದ್ಗಡೆ ಆ ಕಡೆಗಿರೋದು ಟೆಕ್ ಲ್ಯಾಬ್ ಅಂತ, ಇದು ಕಾರ್ಯಾಗಾರ ವರ್ಕ್ಶಾಪ್ ಅಂತ ಬೃಹತಾಕಾರದಲ್ಲಿ ನಡೀತಾ ಇದೆ. ಮಿಷನರೀಸ್ ಕೂಡ ಬಂದಿದೆ ನಮ್ಗೆ. ಆ ಮಿಷನರೀಸ್ ಅನ್ನ ಕೂಡ ನಾವು ಇನ್ಸ್ಟಾಲ್ ಮಾಡಲಿದ್ದೇವೆ. ಹತ್ತಿರದಲ್ಲೇ ಇದು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಸಹ ಹೊಂದಿರುತ್ತದೆ.
ಮತ್ತೆ ತರಬೇತಿದಾರರಿಗೆ ಡಿಜಿಟಲ್ ಲರ್ನಿಂಗ್ ಎಲ್ಲಾನು ಕೂಡ ನಾವು ಸ್ಮಾರ್ಟ್ ಕ್ಲಾಸ್ಗಳನ್ನ ಕೂಡ ನೀಡ್ತಾ ಇರ್ತೇವೆ. ತರಬೇತಿದಾರರ ಮೊಬೈಲ್ಗಳಲ್ಲೇ ಆ್ಯಪ್ಗಳ ಮುಖಾಂತರ ಸಹ ನಾವು ತರಬೇತಿನ ನೀಡುವಂಥ ಕೆಲಸನ ನಾವು ಸಹ ಒಂದು ಕ್ವೆಸ್ಟ್ ಅಲಯನ್ಸ್ ಅನ್ನೋವಂಥ ಒಂದು ಸಂಸ್ಥೆ ಜೊತೆಗೆ ಇದ್ದು, ಆ ಸಂಸ್ಥೆಯವರು ಈ ಒಂದು ಇಲ್ಲಿ ತರಬೇತಿ ಪಡೆದಂಥ ತರಬೇತಿದಾರರಿಗೆ ಒಂದು ಎಂಪ್ಲಾಯಬಿಲಿಟಿ ಸ್ಕಿಲ್ ಅನ್ನೋಂಥದನ್ನ ಉಚಿತವಾಗಿ ನೀಡಿ ಈ ಒಂದು ಆ್ಯಪ್ ಮುಖಾಂತರ ಉಚಿತವಾದ ತರಗತಿಗಳನ್ನ ಕೂಡ ನಡೆಸ್ಕೊಡ್ತಾ ಇರ್ತಾರೆ. ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಕೊಠಡಿ ಮತ್ತು ಕಾರ್ಯಾಗಾರಗಳು ಮತ್ತು ಸಂಸ್ಥೆಯ ಹೊರಾಂಗಣದಲ್ಲಿ ಸುಸಜ್ಜಿತವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದು, ತರಬೇತಿ ಮತ್ತು ತರಬೇತಿದಾರರ ಚಲನವಲನಗಳನ್ನು ಮೊಬೈಲ್ ಮೂಲಕವೇ ಪರಿಶೀಲಿಸಲಾಗುತ್ತದೆ. ನೋಡಿ, ನಮ್ಮ ಒಂದು ತರಬೇತಿಗೆ ಪ್ರವೇಶಗೊಳ್ಬೇಕಂತಂದ್ರೆ ನಮ್ಮ ಒಂದು ವೆಬ್ಸೈಟು empcar.nic.in ಅಂತ ಕೊಟ್ರೆ ಈ ತರದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫ್ಲೋ ಆಗ್ತಾ ಇರತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಕ್ಲಿಕ್ ಹಿಯರ್ ಫಾರ್ ಆನ್ಲೈನ್ ITI ಅಡ್ಮಿಷನ್ 2021 ಸೆಷನ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅರ್ಜಿ ಫಾರಂ ಅನ್ನ ನೋಡಿ. ಈ ಒಂದು ವೆಬ್ಸೈಟ್ ಇಲ್ಲಿ ಕಾಣಿಸ್ತದೆ, empcar.nic.in ಅಂತ ಇದೆ. 27/8/2021 ಕೂಡ ಆಹ್ವಾನಿಸಲಾಗಿದೆ. ಆ ಎಲ್ಲ ತರಬೇತಿದಾರರು ಅರ್ಜಿನ ಹಾಕಿದ್ಮೇಲೆ ಕಡ್ಡಾಯವಾಗಿ ತಮ್ಮ ದಾಖಲಾತಿಗಳನ್ನ ಹತ್ತಿರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕು. ನೀವು ಅಪ್ಲಿಕೇಶನ್ ಹಾಕಿ ಹಂಗೆ ಸುಮ್ಮನೆ ಇದ್ರೆ ಮತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೂ ಒಂದು ಆಪ್ಷನ್ ಸಿಗೋದಿಲ್ಲ. ಯಾರು ಅಪ್ಲಿಕೇಶನ್ ಹಾಕ್ತೀರಿ ಅದು ಅಪ್ಲಿಕೇಶನ್ ಹಾಕೋದಕ್ಕೆ 27/8 ಕೂಡ ಟೈಮ್ ಇದೆ. ಅದಾದ್ಮೇಲೆ ಎಲ್ಲರೂ ಅದಕ್ಕೊಂದು ಡೇಟ್ ನಿಮ್ಮ ಫೋನ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಾಗ ನೀವೆಲ್ಲ ಬಂದು ತರಬೇತಿ ಸಂಬಂಧಪಟ್ಟಂಗೆ ಮಾಹಿತಿನ ಪಡೆದು ಒಂದು ವೆರಿಫಿಕೇಶನ್ ದಾಖಲಾತಿ ಪರಿಶೀಲನೆಗಳನ್ನ ಮಾಡಿಸ್ಬೇಕಾಗತ್ತೆ. ನೋಡಿ, ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇರುವಂತ ವೃತ್ತಿಗಳ ವಿವರಗಳು. ಒಂದು ಎಲೆಕ್ಟ್ರಿಷಿಯನ್ ಅಂತ, ವಿದ್ಯುತ್ ಕರ್ಮಿ ಅಂತ ಹೇಳ್ತೇವೆ, ಅದು 2 ವರ್ಷಗಳು. ಅದಕ್ಕೂ ಕೂಡ ನಮ್ಮಲ್ಲಿ 20 ಸ್ಥಾನಗಳು ಮಾತ್ರ ಇರುತ್ತೆ. SSLC ಪಾಸ್ ಆಗಿರಬೇಕು. ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಂತ, ವಿದ್ಯುನ್ಮಾನ ದುರಸ್ತಿಗಾರ ಅಂತ ಹೇಳ್ತೇವೆ, ಅದಕ್ಕೂ ಸಹ 2 ವರ್ಷಗಳು 24 ಸೀಟ್ ಮಾತ್ರ ಇರುತ್ತೆ. ಅದಕ್ಕೂ SSLC ಪಾಸ್ ಆಗಿರಬೇಕು. ಮತ್ತೆ ಫಿಟ್ಟರ್ ಅನ್ನೋದು ಕೂಡ 2 ವರ್ಷ, ಅದಕ್ಕೂ ಕೂಡ 20 ಸೀಟ್ ಮಾತ್ರ ಇರುತ್ತೆ. SSLC ಪಾಸ್ ಆಗಿರಬೇಕು. ಇನ್ನೊಂದು MMV ಅಂತ, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಅಂತ, ಇದು ಕೂಡ 2 ವರ್ಷ 24 ಸೀಟ್ ಮಾತ್ರ ಇರುತ್ತೆ. ಅದಕ್ಕೂ ಕೂಡ SSLC ಪಾಸ್ ಆಗಿರಬೇಕು. ಇನ್ನೊಂದು ಟರ್ನರ್ ಚರಕಿಗಾರ ಅಂತ, ಅದು ಕೂಡ 2 ವರ್ಷ ಇರುತ್ತೆ. ಅದಕ್ಕೂ ಸಹ 20 ಸೀಟ್ ಇರುತ್ತೆ. ಅದಕ್ಕೂ ಸಹ SSLC ಪಾಸ್ ಆಗಿರಬೇಕು. ಇನ್ನೊಂದು ICTSM ಅಂತ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸಿಸ್ಟಮ್ ಮೇಂಟೆನೆನ್ಸ್ ಅಂತ, ಅದು ಕೂಡ 2 ವರ್ಷಗಳ ಕೋರ್ಸು, 24 ಸೀಟ್ ಇರುತ್ತೆ. ಅದಕ್ಕೂ ಸಹ SSLC ಪಾಸ್ ಆಗಿರಬೇಕು. ಇನ್ನೊಂದು ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಟೆಕ್ನಿಷಿಯನ್ ಅಂತ, ಅದು ಕೂಡ 2 ವರ್ಷ 24 ಸೀಟ್ ಇರುತ್ತೆ. SSLC ಪಾಸ್ ಆಗಿರಬೇಕು. ಇನ್ನೊಂದು ಡೀಸೆಲ್ ಮೆಕ್ಯಾನಿಕ್ ಅಂತ, ಇದು ಕೂಡ 1 ವರ್ಷ 48 ಸೀಟ್ ಇರುತ್ತೆ, 1 ವರ್ಷ ಮಾತ್ರ. ಅದಕ್ಕೂ ಸಹ SSLC ಪಾಸ್ ಆಗಿರಬೇಕು. ಇನ್ನೊಂದು ಡ್ರೆಸ್ ಮೇಕಿಂಗ್ ಅಂತ, ಇದು 1 ವರ್ಷ ಕೋರ್ಸು, ಅದಕ್ಕೂ ಸಹ 20 ಸೀಟ್ ಇರುತ್ತೆ. ಅದಕ್ಕೆ ಜಸ್ಟ್ 8 ಪಾಸ್ ಆಗಿದೆ. ಕೈಗಾರಿಕಾ ತರಬೇತಿ ಸಂಸ್ಥೆ ಚಿಡ್ಲಘಟ್ಟ. ಎಲೆಕ್ಟ್ರಿಷಿಯನ್ ಟ್ರೇಡ್. Electrician, the trainees of this trade are trained in different forms of wiring, repair and maintenance of electrical appliances, heavy duty electrical works, generators, motors, starters, transformer works, etc., and are in huge demand from government as well as private services.
ಎಲೆಕ್ಟ್ರಿಷಿಯನ್ ಟ್ರೇಡ್. ಆತ್ಮೀಯರೇ, ಎಲೆಕ್ಟ್ರಿಷಿಯನ್ ಈ ವೃತ್ತಿಯಡಿ ತರಬೇತಿದಾರರಿಗೆ ವಿವಿಧ ಮಾದರಿಯ ವೈರಿಂಗ್, ದುರಸ್ತಿ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ನಿರ್ವಹಣೆ, ಅಧಿಕ ವಿದ್ಯುತ್ ಶಕ್ತಿ ಕೆಲಸಗಳು, ಜನರೇಟರ್, ಸ್ಟಾರ್ಟರ್ಸ್, ಟ್ರಾನ್ಸ್ಫಾರ್ಮರ್ ಬಗ್ಗೆ ತರಬೇತಿ ನೀಡಲಾಗುತ್ತಿದ್ದು, ಈ ತರಬೇತಿ ಹೊಂದಿರುವ ಅಭ್ಯರ್ಥಿಗಳಿಗೆ ಸರ್ಕಾರದ ಅಥವಾ ಖಾಸಗಿ ಉದ್ಯಮಗಳಲ್ಲಿ ಉದ್ಯೋಗ ಹೊಂದುವ ಹೇರಳ ಅವಕಾಶಗಳಿರುತ್ತದೆ. Dear trainees, Government ITI Shidlighatta, Electronics Mechanic Trade, EM. The trainees of this trade are trained in constructions, working and troubleshooting in power supply, radio, television and other electronic equipments, and also trained in microprocessor programming and basic computers, etc. These trainees get opportunities in BEL, BHEL, HAL, ISRO, NAL, DRDO and other public sectors companies, and also in private sectors like ABB, Bosco, etc. ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ಲಿ ಈ ವೃತ್ತಿಯ ತರಬೇತಿದಾರರಿಗೆ ಪವರ್ ಸಪ್ಲೈ ಉಪಕರಣಕ್ಕೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಣೆ, ದುರಸ್ತಿ, ರೇಡಿಯೋ, ಟೆಲಿವಿಷನ್ ಇತ್ಯಾದಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ನಿರ್ಮಾಣ, ನಿರ್ವಹಣೆ ಮತ್ತು ದುರಸ್ತಿ ಕುರಿತಂತೆ ತರಬೇತಿ ನೀಡುವುದಲ್ಲದೆ ಮೈಕ್ರೋ ಪ್ರೊಸೆಸರ್ ಪ್ರೋಗ್ರಾಮಿಂಗ್, ಬೇಡಿಕೆ ಕಂಪ್ಯೂಟರ್ಸ್ ಬಗ್ಗೆ ತರಬೇತಿ ನೀಡಲಾಗುತ್ತೆ. ಈ ತರಬೇತಿ ಹೊಂದಿದವರು BEL, BHEL, HAL, ISRO, NAL, DRDO ಇತ್ಯಾದಿ ಉದ್ದಿಮೆಗಳಲ್ಲಿ ಹಾಗೂ ಖಾಸಗಿ ಕ್ಷೇತ್ರದ ABB, ಬಾಸ್ಕೋ ಇತ್ಯಾದಿ ಉದ್ದಿಮೆಗಳಲ್ಲಿ ವಿಪುಲ ಉದ್ಯೋಗಾವಕಾಶ ಇರುತ್ತದೆ. Turner. The trainees of this trade are trained to perform all the operations that can be carried out by lathe preciously, and are also trained in operations of CNC turning machine, and they are also trained to perform the basic fittings, thread cutting, milling, grinding and drilling and boring operations. They are also trained in industries as in plant trainees, which gives them edge to become skilled turners. ಟರ್ನರ್ ವೃತ್ತಿ. ಈ ವೃತ್ತಿಯಡಿ ಲೇತ್ ಯಂತ್ರದಲ್ಲಿ ಕೈಗೊಳ್ಳಬಹುದಾದಂಥ ಎಲ್ಲ ರೀತಿಯ ಕೌಶಲ ತರಬೇತಿಯನ್ನು ನೀಡಲಾಗುತ್ತದೆ. ಇದರ ಜೊತೆಗೆ CNC ಟರ್ನಿಂಗ್ ಯಂತ್ರದಲ್ಲಿ ತರಬೇತಿಯನ್ನು ಬೇಸಿಕ್ ಫಿಟ್ಟಿಂಗ್, ಥ್ರೆಡ್ ಕಟಿಂಗ್, ಮಿಲ್ಲಿಂಗ್, ಗ್ರೈಂಡಿಂಗ್, ಡ್ರಿಲ್ಲಿಂಗ್, ಬೋರಿಂಗ್ ಯಂತ್ರಗಳ ತರಬೇತಿ ನೀಡಲಾಗುತ್ತಿದ್ದು, ಹೆಚ್ಚಿನ ತರಬೇತಿಯನ್ನು ಉದ್ದಿಮೆಗಳಲ್ಲಿ ನೀಡಿ ಅವರುಗಳನ್ನು ಕೌಶಲ್ಯವಂತರಾಗಲು ಅವಕಾಶ ಒದಗಿಸಲಾಗುತ್ತದೆ. ಸಂಸ್ಥೆ ಶಿಡ್ಲಘಟ್ಟ ಫಿಟ್ಟರ್ ಟ್ರೇಡ್. The trainees of this trade are trained to precisely fit various metal cutting and fitting operations, welding, blacksmith, turning operations using precision measuring instruments and tools. Those trainees are trained to work very hard and are versatile to perform many operations industry needs, and are available in large numbers to cater to various industrial demands. ಜೋಡಣೆ. ಈ ವೃತ್ತಿಯಡಿ ತರಬೇತಿದಾರರು ಮೆಟಲ್ ಕಟಿಂಗ್, ಫಿಟ್ಟಿಂಗ್ ಆಪರೇಷನ್, ವೆಲ್ಡಿಂಗ್, ಬ್ಲಾಕ್ ಸ್ಮಿತಿ, ಟರ್ನಿಂಗ್ ಇತ್ಯಾದಿ ಕೆಲಸಗಳ ತರಬೇತಿಯನ್ನು ಪ್ರಿಸಿಷನ್ ಮೆಜರಿಂಗ್ ಉಪಕರಣಗಳನ್ನು ಬಳಸಿ ತರಬೇತಿ ಹೊಂದಲಿದ್ದು, ವಿವಿಧ ಕೌಶಲ್ಯಗಳಲ್ಲಿ ನೈಪುಣ್ಯ ಗಳಿಸಿ ಶ್ರಮವಹಿಸಿ ಕೆಲಸಗಳನ್ನು ನಿರ್ವಹಿಸಲು ಕ್ಷಮತೆ ಹೊಂದಿರುತ್ತಾದ್ದರಿಂದ ಬಹುತೇಕ ಎಲ್ಲ ಉದ್ಯಮಗಳಲ್ಲಿ ವಿಪುಲ ಉದ್ಯೋಗಾವಕಾಶವಿರುತ್ತವೆ. Information Communication and Technology System Maintenance.
The trainees of this trade are trained in basic electronics, communication, TV satellite telephones. They are trained in computer assembly, software installation, networking, computer peripherals such as printers, fax machines, repairing and washing machine, ovens, copier machine, repairing, etc. These trainees have good opportunities to become entrepreneurs and also good job opportunities in electronic companies. ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಮತ್ತು ಟೆಕ್ನಾಲಜಿ ಸಿಸ್ಟಮ್ ಮೇಂಟೆನೆನ್ಸ್. ಈ ವೃತ್ತಿಯಡಿ ತರಬೇತಿದಾರರಿಗೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್, ಟಿವಿ ಸ್ಯಾಟಲೈಟ್ ಟೆಲಿಫೋನ್ಸ್ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ಕಂಪ್ಯೂಟರ್ ಅಸೆಂಬ್ಲಿ, ಸಾಫ್ಟ್ವೇರ್ ಇನ್ಸ್ಟಾಲೇಷನ್, ನೆಟ್ವರ್ಕಿಂಗ್, ಕಂಪ್ಯೂಟರ್ಗಳ ಪ್ರಿಂಟರ್, ಫ್ಯಾಕ್ಸ್ ಯಂತ್ರ ಮತ್ತು ದುರಸ್ತಿ, ವಾಷಿಂಗ್ ಯಂತ್ರ, ಓವನ್, ಕಾಪಿಯರ್ ಯಂತ್ರ ಇತ್ಯಾದಿಗಳ ದುರಸ್ತಿ ನಿರ್ವಹಣೆ ಬಗ್ಗೆ ತರಬೇತಿ ನೀಡಲಾಗುತ್ತಿದ್ದು, ಉದ್ಯೋಗಸ್ಥರಾಗಲು ಎಲೆಕ್ಟ್ರಾನಿಕ್ಸ್ ಉದ್ಯಮಗಳಲ್ಲಿ ಸೇವೆ ಸಲ್ಲಿಸಲು ಹೇರಳ ಅವಕಾಶಗಳಿರುತ್ತವೆ. ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ MMV ಟ್ರೇಡ್ ಅಂತ ಹೇಳ್ತಾರೆ. ಈ ಟ್ರೇಡ್ ಅಲ್ಲಿ ದ ಟ್ರೈನೀಸ್ ಆಫ್ ದಿಸ್ ಟ್ರೇಡ್ ಆರ್ ಟ್ರೈನ್ಡ್ ಇನ್ ರಿಪೇರ್ ಅಂಡ್ ಮೇಂಟೆನೆನ್ಸ್ ಆಫ್ 2 and 4 wheelers and detailed knowledge about the automobiles. The trainees of this trade are in great demand from the automobile industries in country as well as abroad. Companies like Toyota, Volvo, Honda, Tata Motors, India Garage, Arvind Motors and government corporations like KSRTC, BMTC are training in plant and absorbing these trainees. ನೋಡಿ, MME ಟ್ರೇಡ್ ಅಂತಂದ್ರೆ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಅಂತ. ಈ ವೃತ್ತಿಯಡಿ ತರಬೇತಿದಾರರಿಗೆ ದ್ವಿಚಕ್ರ ವಾಹನ, 4 ಚಕ್ರ ವಾಹನಗಳ ದುರಸ್ತಿ, ನಿರ್ವಹಣೆ ಬಗ್ಗೆ ಹಾಗೂ ಆಟೋಮೊಬೈಲ್ ವಿಷಯದ ಬಗ್ಗೆ ಹೆಚ್ಚಿನ ತರಬೇತಿ ನೀಡಲಾಗುತ್ತದೆ. ಈ ತರಬೇತಿ ಹೊಂದಿದವರಿಗೆ ಆಟೋಮೊಬೈಲ್ ತಯಾರಿಕಾ ಕಂಪನಿಗಳಲ್ಲಿ ಹಾಗೂ ವಿದೇಶಗಳಲ್ಲಿ ವಿಪರೀತ ಬೇಡಿಕೆ ಇರುತ್ತದೆ. ಟೊಯೋಟಾ, ವೋಲ್ವೋ, ಟಾಟಾ ಮೋಟಾರ್ಸ್, ಇಂಡಿಯಾ ಗ್ಯಾರೇಜ್, ಅರವಿಂದ್ ಮೋಟಾರ್ಸ್ ಅಲ್ಲದೆ ಸರ್ಕಾರದ ಸಂಸ್ಥೆಗಳಾದ KSRTC, BMTC ಗಳಲ್ಲಿ ತರಬೇತಿದಾರರಿಗೆ ಇನ್ಪ್ಲಾಂಟ್ ತರಬೇತಿಯನ್ನು ನೀಡಿ ಉದ್ಯೋಗಾವಕಾಶಗಳನ್ನು ಒದಗಿಸಲಾಗುತ್ತದೆ. ಇನ್ನೊಂದು TRAC ಟ್ರೇಡ್ ಅಂತ. TRAC ಟ್ರೇಡ್ ಅಂತಂದ್ರೆ ಟೆಕ್ನಿಷಿಯನ್ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಅಂತ. ಈ ಮೊದಲು MRAC ಟ್ರೇಡ್ ಅಂತ ಇತ್ತು, ಮೆಕ್ಯಾನಿಕ್ ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್ ಅಂತ. ಇವಾಗ ಅದನ್ನ ಟೆಕ್ನಿಷಿಯನ್ ಅಂತ ಮಾಡಿದ್ದಾರೆ. ದ ಟ್ರೈನೀಸ್ ಆಫ್ ದಿಸ್ ಟ್ರೇಡ್ ಆರ್ ಟ್ರೈನ್ಡ್ ಟು ರಿಪೇರ್ ವೇರಿಯಸ್ ಟೈಪ್ಸ್ ಆಫ್ ರೆಫ್ರಿಜರೇಟರ್ಸ್, ಕೂಲರ್ಸ್, ಏರ್ ಕಂಡೀಷನರ್ಸ್, use of compressors, etc. And these trainees get very good job opportunities in all over the country and abroad also ಅಂತ ಹೇಳ್ತಾರೆ. ಒಳ್ಳೆ ಆಪ್ಷನ್ಸ್ ಇದೆ. ಏನಪ್ಪಾ ಅಂತಂದ್ರೆ ಈ 2 ವರ್ಷಗಳ ತರಬೇತಿ ಅವಧಿಯಲ್ಲಿ ವಿವಿಧ ರೀತಿಯ ರೆಫ್ರಿಜರೇಟರ್ಗಳು, ಶೀತಲೀಕರಣ ಯಂತ್ರಗಳು, ಏರ್ ಕಂಡೀಷನರ್ಗಳ ದುರಸ್ತಿ ಮತ್ತು ನಿರ್ವಹಣೆಗಳ ಬಗ್ಗೆ ತರಬೇತಿ ನೀಡಲಾಗುತ್ತಿದ್ದು, ತರಬೇತಿ ಪಡೆದವರು ದೇಶ ವಿದೇಶಗಳಲ್ಲಿ ಉದ್ಯೋಗ ಹೊಂದಲು ಹೇರಳ ಅವಕಾಶಗಳಿರುತ್ತವೆ. ಇನ್ನೊಂದು ನಮ್ಮಲ್ಲಿರೋಂಥ ಟ್ರೇಡು ಡ್ರೆಸ್ ಮೇಕಿಂಗ್ ಟ್ರೇಡ್ ಅಂತ. ಡ್ರೆಸ್ ಮೇಕಿಂಗ್ ಟ್ರೇಡ್ ಅಲ್ಲಿ ಏನ್ ಕಲಿತಾರೆ ಹುಡುಗರು ಅಂದ್ರೆ, ದ ಟ್ರೈನೀಸ್ ಆಫ್ ದಿಸ್ 1 year ಟ್ರೇಡ್ ಆರ್ ಟ್ರೈನ್ಡ್ ಟು ಬಿಕಮ್ ಗುಡ್ ಡ್ರೆಸ್ ಮೇಕರ್ಸ್ ಇನ್ ಜೆಂಟ್ಸ್ ಅಂಡ್ ಲೇಡೀಸ್ garments, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಫ್ಯಾಷನ್ ಡಿಸೈನಿಂಗ್. These trainees have good opportunities to become entrepreneurs and can join various garment industries. ನೋಡಿ, ಡ್ರೆಸ್ ಮೇಕಿಂಗ್ ಅಂತಂದ್ರೆ 1 ವರ್ಷದ ಅವಧಿಯ ತರಬೇತಿ ಆಗಿದ್ದು, ಇದಕ್ಕೆ 8ನೇ ತರಗತಿ ಪಾಸ್ ಆಗಿದ್ರು ಸಹ
ಪ್ರವೇಶ ಸಿಗುತ್ತದೆ. ಈ ವೃತ್ತಿಯಡಿ ತರಬೇತಿದಾರರು ಪುರುಷರು ಮತ್ತೆ ಮಹಿಳೆಯರ ಉಡುಪುಗಳನ್ನು ಸಿದ್ಧಪಡಿಸುವ ಉತ್ತಮ ಟೈಲರ್ಗಳನ್ನಾಗಿ ತರಬೇತಿ ನೀಡಲಾಗುವುದು. ಈ ತರಬೇತಿ ಹೊಂದಿದವರು ಸ್ವಂತ ಉದ್ಯೋಗಸ್ಥರಾಗಬಹುದಾಗಿದ್ದು, ಸಿದ್ಧ ಉಡುಪು ತಯಾರಿಕಾ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಸಹ ಲಭ್ಯವಿರುತ್ತದೆ. ಇನ್ನೊಂದು ಡೀಸೆಲ್ ಮೆಕ್ಯಾನಿಕ್ ಅಂತ ನೋಡಿ. ಡೀಸೆಲ್ ಮೆಕ್ಯಾನಿಕ್ ಅಂತಂದ್ರೆ 1 ವರ್ಷದ ಅವಧಿಯ ತರಬೇತಿಯಾಗಿದ್ದು, ತರಬೇತಿದಾರರು ಡೀಸೆಲ್ ಇಂಜಿನ್, 4 ಸ್ಟ್ರೋಕ್ ಇಂಜಿನ್ಗಳ ದುರಸ್ತಿ ಮತ್ತು ನಿರ್ವಹಣೆ ಬಗ್ಗೆ ತರಬೇತಿ ಹೊಂದಲಿದ್ದು, ತರಬೇತಿದಾರರಿಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಹಾಗೂ ಖಾಸಗಿ ಕ್ಷೇತ್ರದ ಸಾರಿಗೆ ಸಂಸ್ಥೆಗಳಲ್ಲಿ ಸಹ ಉದ್ಯೋಗಾವಕಾಶಗಳಿರುತ್ತದೆ. The trainees of this 1-year trade learn to maintain and repair of diesel engines, 4-stroke engines, etc. These trainees are easily employed in KSRTC, BMTC and other transport companies. ತರಬೇತಿದಾರರೇ, ಇದು ನಮ್ಮ ಸಂಸ್ಥೆಯ ಒಂದು ನೋಟ ನೋಡಿ. ಈ ಸಂಸ್ಥೆಯಲ್ಲಿ ಹೊರಾಂಗಣ ಯಾವ ರೀತಿ ಇದೆ ಅನ್ನುವುದಕ್ಕೆ ಒಂದು ಉದಾಹರಣೆ. ಸುತ್ತಲೂ ಸಹ ಈ ಒಂದು ಸಂಸ್ಥೆ 5 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡಿದ್ದು, ಈ ಸಂಸ್ಥೆಗೆ ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡಿರುತ್ತದೆ. ಇಲ್ಲಿ 9 ವೃತ್ತಿಗಳು ಸಹ ಚಾಲ್ತಿಯಲ್ಲಿದ್ದು, ಇದಕ್ಕೆ 5 ಎಕರೆಗೂ ಸಹ ಒಂದು ಕಾಂಪೌಂಡ್ ವ್ಯವಸ್ಥೆಯನ್ನು ಸಹ ಮಾಡಿರುತ್ತದೆ. ವಿಸ್ತಾರವಾದ ಒಂದು ಕಾಂಪೌಂಡ್ ವ್ಯವಸ್ಥೆ. ನೋಡಿ, ಸಂಸ್ಥೆಯಲ್ಲಿ ಸೋಲಾರ್ ದೀಪಗಳನ್ನು ಸಹ ಅಳವಡಿಸಿದ್ದು, ಸಂಸ್ಥೆಗೆ ತರಬೇತಿಗೆ ಉಪಯೋಗಿಸಲಾಗುತ್ತದೆ. ಒಂದು ವಿದ್ಯುನ್ಮಾನ ದುರಸ್ತಿಗಾರ, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಗೆ ಸಂಬಂಧಪಟ್ಟಿದ್ದಂತೆ ಒಂದು ಟಿವಿ, ಇದನ್ನ ಕೂಡ ನಾವು ಚಾಲ್ತಿಯಲ್ಲಿರುತ್ತದೆ ನೋಡಿ. ಇದರ ಒಂದು ಬಿಲ್ಡಿಂಗು, ಇದು ಟಾಟಾಗೆ ಸಂಬಂಧಿಸಿದಂತೆ ಒಂದು ಬಿಲ್ಡಿಂಗ್ ಸಹ ನಡೆಯುತ್ತಿದ್ದು, ಈ ರೀತಿಯಾಗಿದೆ. ಟಾಟಾದ ವರ್ಕ್ಶಾಪು ಮತ್ತೆ ಇದು ಟೆಕ್ ಲ್ಯಾಬ್ ಅಂತ ಈಗಾಗಲೇ ಇದು ಒಂದು ಪೂರ್ಣಗೊಳ್ಳೋ ಮಟ್ಟಕ್ಕೆ ಬಂದಿದೆ. ಇದು ನಮ್ಮ ಕಾರ್ಯಾಗಾರಗಳು ನೋಡಿ. ಸುಸಜ್ಜಿತವಾದ ಒಂದು ಫೀಲ್ಡ್. ನೋಡಿ, ಇದು ನಮ್ಮ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ವಿದ್ಯುನ್ಮಾನ ದುರಸ್ತಿಗಾರ ಒಂದು ಕಾರ್ಯಾಗಾರ ಕಮ್ ಕ್ಲಾಸ್ ರೂಮ್. ಇಲ್ಲಿ ಏನೇನು ದುರಸ್ತಿ ಇರುತ್ತೆ ಅನ್ನೋದನ್ನ ಹೇಳಿದ್ದೇವೆ. ಮತ್ತೆ ಇದು TRAC, ಟೆಕ್ನಿಷಿಯನ್ ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್ ಅಂತ. ಇಲ್ಲಿ ನಮ್ಮ ಒಂದು ಐಸ್ ಕ್ಯಾಂಡಿ ಪ್ಲಾಂಟ್ಗಳಾಗಿರ್ಬೋದು, ರೆಫ್ರಿಜರೇಟರ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಒಂದು ಎಕ್ವಿಪ್ಮೆಂಟ್ಸ್ ಇದೆ. ಇದು ಇಂಡೋರ್ ಅಂಡ್ ಔಟ್ಡೋರ್ ಕೂಲಿಂಗ್ ಸಿಸ್ಟಮ್ ಅಂತ ಹೇಳಿ ನೋಡಿ. ಇದು ಕೂಡ ಒಂದು ಕೋಲ್ಡ್ ಸ್ಟೋರೇಜ್ ರೂಮ್ ಅಂತ ಕೂಡ ಇದೆ. ಒಂದು ದೊಡ್ಡ ಒಂದು ಕೋಲ್ಡ್ ಸ್ಟೋರೇಜ್ ರೂಮು. ಸ್ಪ್ಲಿಟ್ ಟೈಪ್ AC ಮಿಷನ್ಸು, ಈ ಥರದೊಂದು ಸುಸಜ್ಜಿತವಾದ ಲ್ಯಾಬು. ಇದು ಒಂದು ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಆಟೋಮೊಬೈಲ್ಗೆ ಸಂಬಂಧಪಟ್ಟಿದಂಥ ಟ್ರೇಡು. ಇಲ್ಲಿ ಸಹ ಕಾರು ಸಹ ಇದ್ದು, ಈ ಒಂದು ತರಬೇತಿ ಸಹ ನೀಡ್ತಾ ಇರ್ತೇವೆ ಇಲ್ಲಿ. ಇದು ಎಲೆಕ್ಟ್ರಿಷಿಯನ್ ಅಂದ್ರೆ ವಿದ್ಯುತ್ ಕರ್ಮಿ ಅಂತ ನೋಡಿ. ಎಲೆಕ್ಟ್ರಿಷಿಯನ್ ಅಲ್ಲಿ ಒಂದು ವಿಸ್ತಾರವಾದ ಕಾರ್ಯಾಗಾರ. ಇದು ಫಿಟ್ಟರ್ ನೋಡಿ. ಫಿಟ್ಟರ್ಗೆ ವಿಸ್ತಾರವಾದ ಒಂದು ಕಾರ್ಯಾಗಾರ. ಇದು ಚರಕಿಗಾರ, ಟರ್ನರ್
ನೋಡಿ, ಎಲ್ಲ ಪ್ರತ್ಯೇಕ ರೂಮಲ್ಲೂ ಕೂಡ ನಾವು ಕ್ಯಾಮ್ರಾಗಳನ್ನ ಅಳವಡಿಸಿದ್ದೇವೆ. ನೋಡಿ, ಇದು ಚರಕಿಗಾರ ಟರ್ನರ್ ಟ್ರೇಡ್ದು. ಇಲ್ಲಿ CNC ಮಿಷನ್ ಕೂಡ ಇದೆ, ಕಂಪ್ಯೂಟರ್ ನ್ಯೂಮರಿಕಲಿ ಕಂಟ್ರೋಲ್ ಮಿಷನ್ಸ್ ಅಂತ. ಇವಾಗ ನಡೀತಾ ಇರೋದೆಲ್ಲನೂ ಕೂಡ ಅದೇ ಒಂದು ಕಂಪ್ಯೂಟರೈಸ್ಡ್ ಮಿಷನ್ಸ್ ನಡೀತಾ ಇರೋದ್ರಿಂದ ಈ ತರಬೇತಿ ಸಹ ಇದೆ. ಒಂದು ಲೈಬ್ರರಿ ರೂಮ್ ಅಂತ, ಗ್ರಂಥಾಲಯ. ಇಲ್ಲಿ ಸಹ ಎಲ್ಲ ಚಾರ್ಟ್ಸು, ತರಬೇತಿಗೆ ಬೇಕಾಗಿರೋಂಥ ಚಾರ್ಟ್ಸ್ ಇದೆ. ಆಮೇಲೆ ಬುಕ್ಸ್ ಇದೆ, ಯಾವ್ಯಾವ ಬುಕ್ಸ್ ಇದೆ ಅಂತ ಕಾಣಿಸುತ್ತೆ ನೋಡಿ. ತರಬೇತಿಗೆ ಸಂಬಂಧಪಟ್ಟಂತಹ ಎಲ್ಲ ಬುಕ್ಸು ಸಹ ನಮ್ಮಲ್ಲಿ ಲಭ್ಯವಿರುತ್ತದೆ ಗ್ರಂಥಾಲಯದಲ್ಲಿ. ನೋಡಿ, ಇದು ನಮ್ಮ ಡ್ರೆಸ್ ಮೇಕಿಂಗ್ ಅಂತ ಎಲ್ಲ ಒಂದು ಗಾರ್ಮೆಂಟ್ಸ್ ಮಿಷನ್ಸ್ ಇದೆ. ಇಲ್ಲಿ ಗಾರ್ಮೆಂಟ್ಸ್ ಮಿಷನ್ಸು, ಅದಕ್ಕೆ ಸಂಬಂಧಪಟ್ಟಿದಂಥ ಮಿಷನರೀಸ್ ಎಲ್ಲನೂ ಕೂಡ ಬಂದಿದೆ. ಮಿಷನರೀಸು ನಾವು ಕೆಲವೊಂದು ಮಿಷನ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀವಿ. ನೋಡಿ, ಆ ತರಬೇತಿಗೆ ಸಂಬಂಧಪಟ್ಟಿರೋಂಥ ಐಟಮ್ಸ್ ಎಲ್ಲನೂ ಕೂಡ ಇದೆ. ನಮ್ಮ ತರಬೇತಿಯಲ್ಲಿ ಪೋಷಕರನ್ನ ಸಭೆ ಏರ್ಪಡಿಸಿದಂಥ ದೃಶ್ಯಗಳು. ತರಬೇತಿದಾರರಿಗೆ ಸಂಬಂಧಪಟ್ಟ ಏಜೆನ್ಸಿಯವರ ಮುಖಾಂತರ ಕೆಲವೊಂದು ಆಕ್ಟಿವಿಟೀಸನ್ನು ನಡೆಸಿ ಅವರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸೋದು. ಬಸ್ಸಿನ ಸೌಲಭ್ಯ, ಇದು ಕೂಡ ನಾವು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಡಿ ಸಂಸ್ಥೆ ತರಬೇತಿದಾರರಿಗೆ ಉಚಿತ ಪುಸ್ತಕಗಳನ್ನು ವಿತರಿಸಿರುವುದು. ನಮ್ಮ ಸಂಸ್ಥೆಯ ಹೊರಾಂಗಣ, ನಮ್ಮ ಸಂಸ್ಥೆಯ ಕೌಶಲ್ಯ ದ್ವಾರ, ಕಂಪ್ಯೂಟರ್. ಇದು ನಮ್ಮ ಡೀಸೆಲ್ ಮೆಕ್ಯಾನಿಕ್ ತರಬೇತಿ ಕಟ್ಟಡ. ತರಬೇತಿದಾರರಿಗೆ ಟೂಲ್ ಕಿಟ್ ಕೊಡೋ ಅಂಥದ್ದು. ನೋಡಿ, ನಮ್ಮ ಕಾರ್ಯಾಗಾರ, ನಮ್ಮ ಒಂದು ಪ್ರೇಯರು ತರಬೇತಿದು. ಬಸ್ಸಿನ ಸೌಲಭ್ಯ, ತರಬೇತಿದಾರರಿಗೆ ಕಾನ್ವೆಕೇಶನ್ ಪ್ರೋಗ್ರಾಮನ್ನು ಮಾಡಿ ಅವರಿಗೆ ಸರ್ಟಿಫಿಕೇಟ್ ಕೊಡೋವಂಥ ಕೆಲಸ. ನಮಗೆ DC ಆಫೀಸಿಂದ ಒಂದು ಜೀಪನ್ನು ಸಹ ಕೊಟ್ಟಿದ್ದಾರೆ. ತರಬೇತಿದಾರರಿಗೆ ವಿವಿಧ ಆಕ್ಟಿವಿಟಿಗಳನ್ನ ಮಾಡಿಸೋಂಥದ್ದು. ಮತ್ತು ತರಬೇತಿದಾರರು ಉತ್ತೀರ್ಣರಾದ ಮೇಲೆ ಅವರ ಪೋಷಕರನ್ನು ಕರೆಸಿ ನಾವು ಅವರಿಗೆ ಒಂದು ತರಬೇತಿಯ ಸರ್ಟಿಫಿಕೇಟನ್ನು ನೀಡೋ ಅಂಥದ್ದು. ನಮ್ಮ ಸಂಸ್ಥೆ ಈ ರೀತಿಯಾಗಿ ಬಸ್ ಸ್ಟ್ಯಾಂಡಿಂದ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ನಮ್ಮ ಒಂದು ಸಂಸ್ಥೆ ಸಿಗುತ್ತೆ, ಎಲ್ಲಿದೆ ಏನು ಅಂತ ಜಸ್ಟ್ ನಾವು ನೋಡ್ಬೋದು. ಅದಲ್ಲದೆ ನಮ್ಮ ಒಂದು ಸಂಸ್ಥೆಯಲ್ಲಿ ನೋಡಿ, ನಮ್ಮ ಸಂಸ್ಥೆ ಯಾವ ರೀತಿ ಗೂಗಲಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಜಸ್ಟ್ ನಮ್ಮ ಸಂಸ್ಥೆನ ಜಸ್ಟ್ ಗೌರ್ಮೆಂಟ್ IT ಶಿಡ್ಲಘಟ್ಟ ಅಂತ ಗೂಗಲ್ ಮ್ಯಾಪ್ಸ್ ಅಲ್ಲಿ ಕೊಟ್ರೆ ನಮ್ಮ ಸಂಸ್ಥೆ ಎಲ್ಲಿದೆ ಅನ್ನೋದು ಸಹ ಸಿಗುತ್ತೆ. ಈ ರೀತಿಯಾಗಿ ಸಿಗುತ್ತೆ. ನೋಡಿ, ನಮ್ಮ ವೇ ಕೂಡ ಯಾವ ರೀತಿ ಇದೆ ಅನ್ನೋದು ಬಸ್ ಸ್ಟ್ಯಾಂಡಿಂದ ನಮ್ಮ ಸಂಸ್ಥೆ ಕಾಣಿಸುತ್ತೆ. ಜಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು. ಇದು ನಮ್ಮ ಸಂಸ್ಥೆನ ನೀವು ಗುರುತಿಸಲು ಇರುವ ಒಂದು ದಾರಿ. ಈ ಸಂಸ್ಥೆಯಲ್ಲಿ ಎಲ್ಲ ತರಬೇತುದಾರರ ಚಲನವಲನಗಳು, ಅವರ ತರಬೇತಿಯನ್ನು, ಅವರ ವಿದ್ಯಾಭ್ಯಾಸವನ್ನು ವೀಕ್ಷಣೆ ಮಾಡಲು ಕುಳಿತಲ್ಲಿಯೇ ಮೊಬೈಲ್ ಮೂಲಕ ನೋಡಲಾಗುತ್ತದೆ. ಸೊ ಮಕ್ಕಳ ಸಂಪೂರ್ಣ ಅಭಿವೃದ್ಧಿಗೆ ನಮ್ಮ ಸಂಸ್ಥೆಗೆ ಮಕ್ಕಳನ್ನು ದಯವಿಟ್ಟು ದಾಖಲಾತಿ ಮಾಡಬೇಕು.
ಅವರ ಉಜ್ವಲ ಭವಿಷ್ಯಕ್ಕಾಗಿ ಕಾರಣಭೂತರಾಗಬೇಕು ಹಾಗೂ ನಮ್ಮ ಸಂಸ್ಥೆಗೆ ಉತ್ತಮವಾದ ಹೆಸರು ತರಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.